ಸರ್ ಹೋಗ್ರಿ ಸರ್ ನಮ್ಗೆ ನಿದ್ದೆ ಬರಕತ್ತದ ಹೋಗ್ರಿ ನಿದ್ದೆ ಮಾಡ್ರಿ ಯಾರು ಬೇಡ ಅಂದ್ರೆ ಹೌದಲ್ಲ ನಿದ್ದೆ ಮಾಡ್ರಿ ಮುಂದೆ ಆ ಕೂಸಿನ ಎತ್ತಿ ಕೇಸೆ ಕೂಸು ಕೊಂಕಳದ ಕೂಸು ಹೊತ್ಕೊಂಡು ಕೇಸು ಅದು ಹಾಸ್ಪಿಟ್ಲಿಗೆ ಓಡ್ಬೇಕಾಗ್ತದೆ ನಿಮ್ಮ ಮುಂದೆ ಒಂದಿನ ನಿಮ್ಮ ಮಕ್ಕಳಿಗೆ ಆದ್ಮೇಲೆ ಗೊತ್ತಾಗ್ತದೆ ಹೌದಲ್ಲ ಬ್ಯಾನೆ ಇಷ್ಟೊತ್ತು ನಗನಗತ್ತ ಕೇಳಬೇಕಿದು ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ ಅದು ಮುಖ ಮಾಡಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಎಷ್ಟು ಕೊಟ್ಟರೆ ಓದೋದು ಭಾಳ ಸುಲಭ ಬಟ್ ಏನಂದ್ರೆ ಮನಸ್ಸು ಮಾಡ್ಬೇಕು ಅಷ್ಟೇ ಮನಸ್ಸು ಮಾಡೋದು ಇಂಪಾರ್ಟೆಂಟ್ ಐತೆ ಮನೆಗಳು ಕಷ್ಟಗಳು ಆಲೋಚನೆ ಮಾಡ್ಬೇಕು ಮನೆ ಕಷ್ಟ ತಂದೆ ತಾಯಿ ನೀವು ಈಗ ಮಲ್ಕೊಂಡಿರ್ತೀರಲ್ಲಪ್ಪ ಯಾರಿಗೆ ಬೆಂಗಳೂರು ಸಿಟಿ ಆಗಲಿ ಧಾರವಾಡ ಆಗಲಿ ಬಿಜಾಪುರ ಆಗಲಿ ಎಲ್ಲಿ ಬೇರೆ ಸಿಟಿಗೆ ಬಂದು ಓದಕತ್ತಿರಲ್ಲ ನಿಮಗೆ ದುಡ್ಡು ಯಾರು ಕಳ್ಸಕತ್ತಾರ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಕಳ್ಸಕತ್ತಾರೋದಿಲ್ಲ ಆ ಕೂಲಿ ಕೆಲಸ ಆ ಮಾಡಿ ಕಳಿಸೋದು ನೀವು ನೆನೆಸಿಗೆಬೇಕು ಯಾವೋ ನಮ್ಮಪ್ಪ ನಮ್ಮಮ್ಮ ಆ ಗಾರೆ ಕೆಲಸ ಮಾಡಿ ನಾವು ತಿಂಗಳು 5,000 6,000 ಕಳ್ಸಕತ್ತಾಳ ನಾವು 10 ಗಂಟೆಗೆ ಮಲ್ಕೋಬಾರ್ದು 12 ಗಂಟೆ ತನಕ ಓದ್ಬೇಕಂತ ಮನಸ್ಸು ಮಾಡ್ಬೇಕು ಹೆಂಗಿದ್ರು ಕೊಟ್ಟು ಕಳಿಸ್ಯಾರ ತಗಂತ ಎಂಜಾಯ್ ಮಾಡೋದಲ್ಲ ಅದು ನಿಮಗೆ ಗೊತ್ತಿರಲಿ ಅವ್ರ ನಿಮ್ಮ ಮನೆಗೆ ಆ ತಂದೆ ತಾಯಿಗಳೆಲ್ಲ ನಿಮಗೆ ಆಲೋಚನೆ ಮಾಡ್ತಿರ್ತಾರೆ ಮಗ ಹೆಂಗೆ ಓದಕತ್ತಾನ ನನ್ನ ಮಗಳು ಹೆಂಗೆ ಓದಕತ್ತಾಳ ಅಂತ ನೀವು ನೋಡಿದ್ರೆ ಆರಾಮ ಇಷ್ಟೊತ್ತಿಗೆ 8 ಗಂಟೆಗೆ ಬಿಕ್ಕಕ್ಕೆ ಹೋಗ್ಬೇಡ್ರಿ ಅಂತ ಬಿದ್ಕಕ್ಕೆ ಹೋಗ್ಬೇಡ್ರಿ ಕುಂತ್ಗೆಸೆ ಸ್ಟಡಿ ಮಾಡ್ರಿ ಎಷ್ಟು ನೋಡಿ ಇನ್ನು 2 ವರ್ಷ ನೀವು ಮುಂದಕ್ಕೆ ಹೋದ್ರಿ ಅಂತ ಕರೆಕ್ಟಾಗಿ ಮನಸ್ಸು ಕೊಟ್ಕೊಳ್ಬೇಕ್ರಿ ನೀವು ಆ ಕ್ಲಾಸ್ ಕೇಳೋ ಟೈಮಿಗೆ ಫೋನ್ಯಾಗ ಅದು ಯಾವ್ದು ಇನ್ನೊಂದು ಫೋನ್ ಇಲ್ಲ 2 ಫೋನ್ ಇಟ್ಕೊಂಡ್ರೆ ಸಿಂಗಿಂಗ್ ಮಾಡ್ಕೊಂತ ಇಲ್ಲಾಂದ್ರೆ ಅವ್ರಿಗೆ ಊಟ ಆಯ್ತೇನೋ ಆ ಊಟ ನಾವು ಆಯ್ತೇನೋ ಅಂತ ಕೇಳಿದ್ರೆ ಅಷ್ಟೇ ಅವ್ರು ಊಟ ಮಾಡ್ತಾರ ನಾವು ಕೇಳಿ ಬುಡನ ಬಿಡ್ಲಿ ಊಟ ಮಾಡಿರ್ತಾ ಹೌದಿಲ್ಲ ನಾವು ಸುಮ್ಕೆ ನಮ್ಮ ಜೀವನ ಫಸ್ಟಿಗೆ ಅವ್ರು ರೂಪಿಸ್ಕೊಂಬದು ಕಲಿಬೇಕು ಅದು ಬಿಟ್ಟು ಕೇಸೆ ಏನು ಮಾಡಕತ್ತಿ ಹಂಗೇನೋ ಹಿಂಗೇನೋ ಅವೆಲ್ಲ ವೇಸ್ಟ್ ಹೌದಿಲ್ಲ ಪಕ್ಕ ಡೂಪ್ಲಿಕೇಟ್ ಕ್ಯಾಂಡಿಡೇಟ್ಸ್ ಅಂತ ಕರೆಕ್ಟಾಗಿ ಓದಿ ನಾವು ಸೆಲೆಕ್ಷನ್ ಆಗಿ ಆಮೇಲೆ ಮುಂದಿನ ವಿಚಾರ ನಾವು ಮನೆಗೆ ನೋಡಿದ್ರೆ ಒದ್ದಾಡಿ ಅವು ಸಹಾಯಕತ್ತವ ನಾವು ನೋಡಿದ್ರೆ ಆರಾಮ ಎಂಜಾಯ್ ಮಾಡಕತ್ತಿ ಹೌದಿಲ್ಲ ಕರೆಕ್ಟಾಗಿ ತಿಳ್ತಾರೆ ಮನೆ ಪರಿಸ್ಥಿತಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಓದಂಥ ಮನಸ್ಸಿಲ್ಲ ಅಷ್ಟೇ ಓದಂಥ ಮನಸ್ಸಿತ್ತಂದ್ರಿಗಿನ ಏನಾದರೂ ಮಾಡ್ಬೋದು ಓದ್ಬೇಕ್ರಿ ಬರೀ ಓದ್ತಾನೆ ಇರ್ಬೇಕು ಇವತ್ತಿಲ್ಲ ನಾಳೆ ನಮ್ಗೆ ಒಂದು ಏನಂದ್ರೆ ಊಟ ಸಿಗ್ತದೆ ಇಲ್ಲಾಂದ್ರೆ ಎಲ್ಲಿ ಸಿಗ್ತದೆ ಹೇಳ್ರಿ ಎಷ್ಟು ಕಷ್ಟ ಒಂದೊಪ್ಪತ್ತು ಊಟ ಯಾರನ್ನ ನಿಮ್ಗೆ ಹಾಕಿಸ್ತಾರ ನಿಮ್ಮ ಹತ್ರ ಏನೋ ಇದ್ರೆ ಮಾತ್ರ ಊಟ ಕೊಡ್ತಾರ ನಾವೇನಿಲ್ಲ ಅಂದ್ರೆ ಯಾರು ಊಟಗುಣ ಕೊಡಂಗಿಲ್ಲ ಟೀಗುನ ಕುಡ್ಸಂಗಿಲ್ಲ ಅಷ್ಟು ಕಾಲ ಸರಿ ಆ ಸಮಾಜ ಹಿಂಗೈತೆ ಅದಕ್ಕೆ ಕುಂತು ಏನು ಮಾಡ್ತಿರೋ ಗೊತ್ತಿಲ್ಲ ಸರಿಯಾಗಿ ಓದ್ಕೆ ನಮ್ಗೆ ನಿದ್ದೆ ಬರಕತ್ತದ ಹೋಗ್ರಿ ನಿದ್ದೆ ಮಾಡ್ರಿ ಯಾರು ಬೇಡ ಅಂದ್ರೆ ಹೌದಲ್ಲ ನಿದ್ದೆ ಮಾಡ್ರಿ ಮುಂದೆ ಆ ಕೂಸಿನ ಎತ್ತಿ ಕೇಸೆ ಕೂಸು ಕೊಂಕಳದ ಕೂಸು ಹೊತ್ಕೊಂಡು ಕೇಸು ಅದು ಹಾಸ್ಪಿಟ್ಲಿಗೆ ಓಡ್ಬೇಕಾಗ್ತದೆ ನಿಮ್ಮ ಮುಂದೆ ಒಂದಿನ ನಿಮ್ಮ ಮಕ್ಕಳಿಗೆ ಆದ್ಮೇಲೆ ಗೊತ್ತಾಗ್ತದೆ ಹೌದಲ್ಲ ಬ್ಯಾನೆ ಇಷ್ಟೊತ್ತು ನಗನಗತ್ತ ಕೇಳಬೇಕಿದು ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ ಅದು ಮುಖ ಮಾಡಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಎಷ್ಟು ಕೊಟ್ಟರೆ ಓದೋದು ಭಾಳ ಸುಲಭ ಬಟ್ ಏನಂದ್ರೆ ಮನಸ್ಸು ಮಾಡ್ಬೇಕು ಅಷ್ಟೇ ಮನಸ್ಸು ಮಾಡೋದು ಇಂಪಾರ್ಟೆಂಟ್ ಐತೆ ಮನೆಗಳು ಕಷ್ಟಗಳು ಆಲೋಚನೆ ಮಾಡ್ಬೇಕು ಮನೆ ಕಷ್ಟ ತಂದೆ ತಾಯಿ ನೀವು ಈಗ ಮಲ್ಕೊಂಡಿರ್ತೀರಲ್ಲಪ್ಪ ಯಾರಿಗೆ ಬೆಂಗಳೂರು ಸಿಟಿ ಆಗಲಿ ಧಾರವಾಡ ಆಗಲಿ ಬಿಜಾಪುರ ಆಗಲಿ ಎಲ್ಲಿ ಬೇರೆ ಸಿಟಿಗೆ ಬಂದು ಓದಕತ್ತಿರಲ್ಲ ನಿಮಗೆ ದುಡ್ಡು ಯಾರು ಕಳ್ಸಕತ್ತಾರ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಕಳ್ಸಕತ್ತಾರೋದಿಲ್ಲ ಆ ಕೂಲಿ ಕೆಲಸ ಮಾಡಿ ಕಳಿಸೋದು ನೀವು ನೆನೆಸಿಗೆಬೇಕು ಯಾವೋ ನಮ್ಮಪ್ಪ ನಮ್ಮಮ್ಮ ಆ ಗಾರೆ ಕೆಲಸ ಮಾಡಿ ನಾವು ತಿಂಗಳು 5,000 6,000 ಕಳ್ಸಕತ್ತಾಳ ನಾವು 10 ಗಂಟೆಗೆ ಮಲ್ಕೋಬಾರ್ದು 12 ಗಂಟೆ ತನಕ ಓದ್ಬೇಕಂತ ಮನಸ್ಸು ಮಾಡ್ಬೇಕು ಹೆಂಗಿದ್ರು ಕೊಟ್ಟು ಕಳಿಸ್ಯಾರ ತಗಂತ ಎಂಜಾಯ್ ಮಾಡೋದಲ್ಲ ಅದು ನಿಮಗೆ ಗೊತ್ತಿರಲಿ ಅವ್ರ ನಿಮ್ಮ ಮನೆಗೆ ಆ ತಂದೆ ತಾಯಿಗಳೆಲ್ಲ ನಿಮಗೆ ಆಲೋಚನೆ ಮಾಡ್ತಿರ್ತಾರೆ ಮಗ ಹೆಂಗೆ ಓದಕತ್ತಾನ ನನ್ನ ಮಗಳು ಹೆಂಗೆ ಓದಕತ್ತಾಳ ಅಂತ ನೀವು ನೋಡಿದ್ರೆ ಆರಾಮ ಇಷ್ಟೊತ್ತಿಗೆ 8 ಗಂಟೆಗೆ ಬಿಕ್ಕಕ್ಕೆ ಹೋಗ್ಬೇಡ್ರಿ ಅಂತ ಬಿದ್ಕಕ್ಕೆ ಹೋಗ್ಬೇಡ್ರಿ ಕುಂತ್ಗೆಸೆ ಸ್ಟಡಿ ಮಾಡ್ರಿ ಎಷ್ಟು ನೋಡಿ ಇನ್ನು 2 ವರ್ಷ ನೀವು ಮುಂದಕ್ಕೆ ಹೋದ್ರಿ ಅಂತ ಕರೆಕ್ಟಾಗಿ ಮನಸ್ಸು ಕೊಟ್ಕೊಳ್ಬೇಕ್ರಿ ನೀವು ಆ ಕ್ಲಾಸ್ ಕೇಳೋ ಟೈಮಿಗೆ ಫೋನ್ಯಾಗ ಅದು ಯಾವ್ದು ಇನ್ನೊಂದು ಫೋನ್ ಇಲ್ಲ 2 ಫೋನ್ ಇಟ್ಕೊಂಡ್ರೆ ಸಿಂಗಿಂಗ್ ಮಾಡ್ಕೊಂತ ಇಲ್ಲಾಂದ್ರೆ ಅವ್ರಿಗೆ ಊಟ ಆಯ್ತೇನೋ ಆ ಊಟ ನಾವು ಆಯ್ತೇನೋ ಅಂತ ಕೇಳಿದ್ರೆ ಅಷ್ಟೇ ಅವ್ರು ಊಟ ಮಾಡ್ತಾರ ನಾವು ಕೇಳಿ ಬುಡನ ಬಿಡ್ಲಿ ಊಟ ಮಾಡಿರ್ತಾ ಹೌದಿಲ್ಲ ನಾವು ಸುಮ್ಕೆ ನಮ್ಮ ಜೀವನ ಫಸ್ಟಿಗೆ ಅವ್ರು ರೂಪಿಸ್ಕೊಂಬದು ಕಲಿಬೇಕು ಅದು ಬಿಟ್ಟು ಕೇಸೆ ಏನು ಮಾಡಕತ್ತಿ ಹಂಗೇನೋ ಹಿಂಗೇನೋ ಅವೆಲ್ಲ ವೇಸ್ಟ್ ಹೌದಿಲ್ಲ ಪಕ್ಕ ಡೂಪ್ಲಿಕೇಟ್ ಕ್ಯಾಂಡಿಡೇಟ್ಸ್ ಅಂತ ಕರೆಕ್ಟಾಗಿ ಓದಿ ನಾವು ಸೆಲೆಕ್ಷನ್ ಆಗಿ ಆಮೇಲೆ ಮುಂದಿನ ವಿಚಾರ ನಾವು ಮನೆಗೆ ನೋಡಿದ್ರೆ ಒದ್ದಾಡಿ ಅವು ಸಹಾಯಕತ್ತವ ನಾವು ನೋಡಿದ್ರೆ ಆರಾಮ ಎಂಜಾಯ್ ಮಾಡಕತ್ತಿ ಹೌದಿಲ್ಲ ಕರೆಕ್ಟಾಗಿ ತಿಳ್ತಾರೆ ಮನೆ ಪರಿಸ್ಥಿತಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಓದಂಥ ಮನಸ್ಸಿಲ್ಲ ಅಷ್ಟೇ ಓದಂಥ ಮನಸ್ಸಿತ್ತಂದ್ರಿಗಿನ ಏನಾದರೂ ಮಾಡ್ಬೋದು ಓದ್ಬೇಕ್ರಿ ಬರೀ ಓದ್ತಾನೆ ಇರ್ಬೇಕು ಇವತ್ತಿಲ್ಲ ನಾಳೆ ನಮ್ಗೆ ಒಂದು ಏನಂದ್ರೆ ಊಟ ಸಿಗ್ತದೆ ಇಲ್ಲಾಂದ್ರೆ ಎಲ್ಲಿ ಸಿಗ್ತದೆ ಹೇಳ್ರಿ ಎಷ್ಟು ಕಷ್ಟ ಒಂದೊಪ್ಪತ್ತು ಊಟ ಯಾರನ್ನ ನಿಮ್ಗೆ ಹಾಕಿಸ್ತಾರ ನಿಮ್ಮ ಹತ್ರ ಏನೋ ಇದ್ರೆ ಮಾತ್ರ ಊಟ ಕೊಡ್ತಾರ ನಾವೇನಿಲ್ಲ ಅಂದ್ರೆ ಯಾರು ಊಟಗುಣ ಕೊಡಂಗಿಲ್ಲ ಟೀಗುನ ಕುಡ್ಸಂಗಿಲ್ಲ ಅಷ್ಟು ಕಾಲ ಸರಿ ಆ ಸಮಾಜ ಹಿಂಗೈತೆ ಅದಕ್ಕೆ ಕುಂತು ಏನು ಮಾಡ್ತಿರೋ ಗೊತ್ತಿಲ್ಲ ಸರಿಯಾಗಿ ಓದ್ಕೆ